ರವಿ ಒಂದು ರಾತ್ರಿ ಮನೆಯಲ್ಲಿ ಒಬ್ಬನೇ ಇದ್ದನು. ಹಠಾತ್ ಅವನ ಫೋನ್ ಮೊಳಗಿತು. ಅನ್ನೋನ್ ನಂಬರ್. ಅವನು ಸ್ವಲ್ಪ ಹೆದರಿದರೂ ಕರೆ ಸ್ವೀಕರಿಸಿದನು. ಅದರಲ್ಲಿ ಒಂದು ನಿಧಾನವಾದ ಧ್ವನಿ. ಹಿಂದೆ ತಿರುಗಬೇಡ. ಹೃದಯ ಜೋರಾಗಿ ಬಡಿದಿತು. ನನ್ನ ಬಗ್ಗೆ ಹೇಗೆ ಗೊತ್ತು ಎಂದು ಯೋಚಿಸಿದನು. ಮತ್ತೆ ಆ ಧ್ವನಿ, ನಾನು ನಿನ್ನ ಹಿಂದೆ ಇದ್ದೇನೆ. ಭಯದಿಂದ ರವಿ ನಿಧಾನವಾಗಿ ಹಿಂದೆ ತಿರುಗಿದನು. ಆದರೆ ಯಾರೂ ಇರಲಿಲ್ಲ. ಅವನು ಮತ್ತೆ ಫೋನ್ ನೋಡಿದನು. ಹಠಾತ್ ಒಂದು ಮೆಸೇಜ್ ಬಂತು. ಹೇಳಿದ್ದೆನಲ್ಲ, ಹಿಂದೆ ತಿರುಗ್ಬೇಡ ಅಂತ. ರವಿಗೆ ಶಾಕ್ ಆಯಿತು. ಯಾಕಂದ್ರೆ ಆ ಮೆಸೇಜ್ ಜೊತೆ ಒಂದು ಫೋಟೋ ಇತ್ತು. ಅವನದೇ ಫೋಟೋ. ಅವನ ಹಿಂದೆ ನಿಂತು ತೆಗೆದದ್ದು.